ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿದ ಕೇಂದ್ರ ಸರ್ಕಾರವನ್ನು ಖಂಡಿಸಿ ಸಿಪಿಐ ವತಿಯಿಂದ ಪ್ರತಿಭಟನೆ. ಹರಪನಹಳ್ಳಿ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ನಿರತ ವಿದ್ಯಾರ್ಥಿಗಳ ಮೇಲೆ ನಡೆಸಿದ ದೌರ್ಜನ್ಯ ಖಂಡಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ವತಿಯಿಂದ ಇಂದು ಹರಪನಹಳ್ಳಿ ಪಟ್ಟಣದ ಇಜಾರಿ ಶಿರಸಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ತಾಲೂಕು ಮಂಡಳಿ ಹರಪನಹಳ್ಳಿ ಎಚ್ಎಂ ಸಂತೋಷ್, ಜಿಲ್ಲಾ ಕಾರ್ಯದರ್ಶಿ ರಮೇಶ್ ನಾಯಕ್, ತಾಲೂಕು ಕಾರ್ಯದರ್ಶಿ ಗುಡಿಹಳ್ಳಿ ಹಾಲೇಶ್, ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಬಳಿಗನೂರು ಕೋಟ್ರೇಶ್, ತಾಲೂಕು ಸಹ ಕಾರ್ಯದರ್ಶಿ ಹೊಸಹಳ್ಳಿ ಮಲ್ಲೇಶ್, ಜಿಲ್ಲಾ ಮುಖಂಡರು ರಾಗಿ ಮಸಲವಾಡ ಹನುಮಂತಪ್ಪ, ಶಿವರಾಮ್, ಚೌಡಪ್ಪ, ಹನುಮಂತ ನಾಯಕ್, ಅರುಣಕುಮಾರ್ ಇತರರು ಭಾಗವಹಿಸಿದ್ದರು. ಹಾಗೆಯೇ ನಮ್ಮ ಕನ್ನಡ ಕಾರ್ಮಿಕ ಸಂಘಟನೆಯ ಅವರೇ, ಕಮ್ಯುನಿಸ್ಟ್ ಪಕ್ಷದ ಹಿರಿಯ ಸಂಘಟನೆಗಳಾದಂಥ ಮುಸಳೆ ಮಲೇಶ್ ಅವರೇ, ಹಾಗೆಯೇ ನಮ್ಮ ಪಕ್ಷದ ಸಹ ಕಾರ್ಯದರ್ಶಿಗಳಾದಂಥ ಕಾಮ್ರೇಡ್ ಬಳಿಗೂರು ಪ್ರದೇಶ್ ಅವರೇ, ಹಾಗೆಯೇ ಇಲ್ಲಿ ಬಂದಂಥ ಎಲ್ಲ ನನ್ನ ಪಕ್ಷದ ಸಂಘಟನೆಗಳೇ, ಏನು ನಮ್ಮ ದೇಶದ ರಾಜಧಾನಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ದೇಶದ ಏನು ಧರ್ಮೇಂದ್ರ ಪ್ರಸಾದ್ ಅಂತ ಹೇಳಿ ಶಿಕ್ಷಣ ಸಚಿವರಾಗಿದ್ರು, ಏನು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಲಿಕ್ಕೆ ಮೂಲ ಕಾರಣ ಅವರೇ ಅಂತ ಹೇಳೋದು ಕೂಡ ಇವತ್ತು ಅನೇಕ ಮಾಧ್ಯಮಗಳು ಕೂಡ ಇವತ್ತು ವರದಿಯಾಗಿದೆ. ಈ ದೇಶದ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆಗಿದ್ರು.